ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವೀಕ್ಷಕರೇ, ಶುಕ್ರವಾರ ದಿನಾಂಕ 27/2/2026ರಂದು ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳಿಗೆ ಖಾಲಿ ಇರುವ ಸರ್ಕಾರಿ ನೌಕರಿ ನೇಮಕಾತಿ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಮನವಿಯನ್ನು ಸಲ್ಲಿಸಿದರು. ಶೀಘ್ರವೇ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಮಾಡಬೇಕು ಹಾಗೂ ನೇಮಕಾತಿ ಮಾಡುವಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಎಚ್ಚರ ವಹಿಸಿ ವಿದ್ಯಾರ್ಥಿಗಳ ಜೀವನಕ್ಕೆ ಹೊಸ ಹಾದಿಯನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಅಷ್ಟೇ ಅಲ್ಲದೆ ಶೀಘ್ರವೇ ನೇಮಕಾತಿ ನಡೆಯದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಶ್ರೀದೇವಿ ನಾಯ್ಕರ್ ರಾಜ್ಯ ಉಪಾಧ್ಯಕ್ಷರು, ಮಹಿಳಾ ಘಟಕ ಬಸವರಾಜ್ ಬಿಜ್ಜೂರು ರಾಜ್ಯ ಕಾರ್ಯಾಧ್ಯಕ್ಷರು, ಪ್ರಭುಲಿಂಗ ಕುರುಬಟ್ಟಿ ಮಠ ತಾಲೂಕಾ ಕಾರ್ಯಾಧ್ಯಕ್ಷರು, ಮಂಜುನಾಥ ಮನ್ನು ತಾಲೂಕಾ ಅಧ್ಯಕ್ಷರು, ಬೈಲಹೊಂಗಲ ವೀರೇಶ್ ಮಲ್ಲನ್ನವರ್, ಸೋಮಪ್ಪ ಸಿದ್ದಸಮುದ್ರ, ಯಲ್ಲಪ್ಪ ವನ್ನೂರ, ರವಿ ಗುಂಡಿ, ನಿಂಗಪ್ಪ ಮೂಗ್ಬಸವ್, ಹನುಮಂತ ಚುಳುಕಿ, ಶ್ರೀಶೈಲ್ ಪೂಜಾರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಇವತ್ತಿನ ವಿಷಯ ಏನಂತಂದ್ರೆ ಮಾನ್ಯ ಉಪ ಅಧಿಕಾರಿಗಳಿಗೆ ಬೈಲಹೊಂಗಲ ಇವತ್ತಿನ ವಿಷಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ರವಾನಿ ಅಂದ್ರೆ ಏನಂತಂದ್ರೆ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾನ್ಯ ಧಾರವಾಡದಾಗ ಹುಡುಗರು ಸ್ವಲ್ಪ ಸ್ಟ್ರೈಕ್ ಮಾಡ್ಯಾವ. ಯಾಕಂತಂದ್ರೆ ಆ ಹುಡುಗರಿಗೆ ಎಷ್ಟೋ ಜಾಬ್ಗಳು ಖಾಲಿ ಇದ್ರೂ ಸಹಿತ ಯಾವ ಹುಡುಗರನ್ನು ಜಾಬ್ಗೆ ಸೀಟ್ ತುಂಬಿಕೊಳ್ಳಾರ ಕಾರಣಕ್ಕಾಗಿ ಸ್ಟ್ರೈಕ್ ಮಾಡ್ಯಾರ. ಅದರ ದೇಶದಿಂದ ನಾವು ಇಲ್ಲಿ ಇವತ್ತು ನಮ್ಮ ಸಾಹೇಬರಿಗೆ ಒಂದು ಮನವಿ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಸರಿಯಾಗಿ ಅದನ್ನು ಚರ್ಚೆ ಮಾಡಿ ಎಲ್ಲಿ ಯಾವ್ಯಾವ ಆಫೀಸಲ್ಲಿ ಏನೇನು ಸೀಟ್ಗಳು ಖಾಲಿ ಇದ್ದಾವೆ ಅಲ್ಲೆಲ್ಲ ಶಾಲೆ ಕಲಿತು ಬಿಟ್ಟಂಥ ಎಲ್ಲ ಮಕ್ಕಳನ್ನ ಆದಷ್ಟು ಬೇಗನೆ ಜಾಬ್ಗೆ ಸೇರ್ಪಡೆ ಮಾಡ್ಕೋಬೇಕಂತೇಳಿ ಕೇಳ್ಕೊತೀವಿ. ಈಗಾಗಲೇ ರಾಜ್ಯ ಸರ್ಕಾರ ರೈತ ಮತ್ತು ಕೃಷಿ ಕಾರ್ಮಿಕರ ಮಕ್ಕಳು ಎಷ್ಟೋ ಮಕ್ಕಳು ಇವತ್ತು ಕಲಿತ ನಿರುದ್ಯೋಗಿ ರಾಜ್ಯದಲ್ಲಿ ಇವತ್ತು ಕುಂತಾರ. ಸರ್ಕಾರಿ ಖಾಲಿ ವಿವಿಧ ಇಲಾಖೆಗಳಲ್ಲಿ ಬೇಕಾಬಿಟ್ಟಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಾವುದೇ ನೇಮಕಾತಿಗಳನ್ನು ಮಾಡದ ಕಾರಣ ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಮೂಹದಲ್ಲಿ ಹೋರಾಟ ಕೂಡ ನಡೆಸಿದ್ರು ಕೂಡ ಇವತ್ತಿನವರೆಗೂ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿ ಅನ್ನದೇ ಇವತ್ತು ಅದನ್ನು ವಿಳಂಬ ಮಾಡಿದ್ದಕ್ಕೆ ನಮ್ಮ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ವಿವಿಧ ಇಲಾಖೆಯ ಮುಖಂಡರು ಒಳಗೊಂಡು ಇವತ್ತು ನಾವು ನಮ್ಮ ಸಿದ್ದರಾಮಯ್ಯ ಅವರಿಗೆ ನಮ್ಮ ಹಕ್ಕು ಒತ್ತಾಯ ಏನೆಂದರೆ ಈಗ ಸದ್ಯ 6ನೇ ತಾರೀಕಿಗೆ ಬಜೆಟ್ದಾಗ ಇವತ್ತು ಇದನ್ನು ಮಂಡನೆ ಮಾಡದಿದ್ರೆ ರಾಜ್ಯ ರೈತ ಸಂಘ ರಾಜ್ಯದಂತ ಕೂಡ ಇವತ್ತು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾವು ಇಲ್ಲಿ ಹೇಳಕ್ಕೆ ಬಯಸ್ತೀವಿ. ಇಲಾಖೆ ಇರ್ಬೋದು, ತಾಲೂಕು ಪಂಚಾಯತಿ ಎಲ್ಲ ವಿಭಾಗದಾಗೂ ಹುದ್ದೆಗಳು ಖಾಲಿ ಅದಾವೆ. ಬಟ್ ನೀವು ಒಬ್ಬೊಬ್ಬರಿಂದ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಒಬ್ಬೊಬ್ಬರು ಇರೋದ್ರಿಂದ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಯಾಕಂದರೆ ಕೆಲಸಗಳು ಆಗತ್ತಿಲ್ಲ, ಅಡೆತಡೆ ಉಂಟಾದಾಗ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಅದಕ್ಕೆ ಸದರಿ ನೀವು ಏನು ಮಾಡಬೇಕು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನೀವು ಇಲ್ಲಿಂದ ನೀವು ಇದನ್ನು ರವಾನೆ ಮಾಡಬೇಕು. ಈಗ ಹುದ್ದೆಗಳು ಖಾಲಿದ್ರು, ಈಗ ರೈತ ಸಂಘದವರು ಈಗ ನಮಗೆ ಇದನ್ನು ಮಾಡಕತ್ತಾರೋ, ಹಕ್ಕೊತ್ತಾಯ ಮಾಡತ್ತಾರೋ. ಕಾರಣ ನೀವನ್ನ ಆ ಹುದ್ದೆಗಳನ್ನ ತುಂಬ್ಕೋಬೇಕು ಅಂತೇಳಿ ನೀವು ಈ ಮೂಲಕ ನೀವು ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಇದ್ರ ಬಗ್ಗೆ ಆದಷ್ಟು ಜಲ್ದಿ ಸ್ವಲ್ಪ ಸರ್ ನಾವು ಆದಷ್ಟು ಬೇಗ ನಿಯಮಾನುಸಾರ ಇದನ್ನು ನಮ್ಮ ಆಫೀಸಿಂದ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ.